गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ, ಸಾಪ್ತಾಹಿಕ ಭವಿಷ್ಯ 22 ಜೂನ್ 2026ರಿಂದ 28 ಜೂನ್ 2026ರವರೆಗೆ ದ್ವಾದಶ ರಾಶಿಗಳ ಭವಿಷ್ಯ, ಮೇಷದಿಂದ ಮೀನ ರಾಶಿಯವರೆಗೆ ಯಾವೆಲ್ಲ ಅನುಕೂಲತೆ ಇದೆ, ಯಾವೆಲ್ಲ ಅನಾನುಕೂಲತೆ ಇದೆ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ, ಅದರಲ್ಲೂ ಮೊದಲನೇದು ಆರ್ಥಿಕ, ಕೌಟುಂಬಿಕ, ವ್ಯಾವಹಾರಿಕ, ವೃತ್ತಿ ಮುಂತಾದವುಗಳ ಬಗ್ಗೆ ಒಂದೊಂದಾಗಿ ಮೇಷರಾಶಿಯಿಂದ ಮೀನರಾಶಿಯವರೆಗೂ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ವಾರ ಅಂದರೆ ಈ ಒಂದು 22ರಿಂದ 28ನೇ ತಾರೀಕುವರೆಗೂ ಪ್ರಮುಖವಾದ ದಿನಗಳು, ಪ್ರಮುಖವಾದ ವಿಶೇಷ ಹಬ್ಬಗಳು ಹಾಗೂ ಗ್ರಹಗಳ ಸ್ಥಿತಿಗಳು ಯಾವ್ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ವಿಶೇಷ ದಿನದ ಬಗ್ಗೆ ಬರೋದಾದರೆ, ಈ ವಾರ ನಿರ್ಜಲ ಏಕಾದಶಿ ಇದೆ 25ನೇ ತಾರೀಕು. ಈ 25ನೇ ತಾರೀಕು ನಿರ್ಜಲ ಏಕಾದಶಿ ಒಳ್ಳೆಯ ನಮ್ಮ ಏನಂತೀರ ಬಯಕೆಗಳು ಈಡೇರಿಸುವಂತಹ ಅಥವಾ ನಮ್ಮ ಕೋರಿಕೆಗಳು ಈಡೇರಿಸುವಂತಹ ಹಾಗೂ ನಮ್ಮ ಒಂದು ಪಾಪಗಳನ್ನು ಕಳೆದುಕೊಳ್ಳುವಂತಹ ಒಂದು ರಥ ಅಂತ ಇದ್ದರೆ ಅದು ನಿರ್ಜಲ ಏಕಾದಶಿ. ಸೊ ಆ ದಿನ ಏಕಾದಶಿಯ ಮಹತ್ವವನ್ನು ಮುಂದಿನ ದಿನಗಳಲ್ಲಿ ನೋಡೋಣ. ಈಗ ಗ್ರಹ ಸ್ಥಿತಿಗಳಂತ ನೋಡೋದಾದರೆ, ಅಂದರೆ ಈ ಒಂದು ವಾರದಲ್ಲಿ ಯಾವೆಲ್ಲ ಗ್ರಹಗಳು ಎಲ್ಲಿದ್ದಾವೆ ಅಂತ ನೋಡೋದಾದರೆ, ಶನಿ ನಿಮಗೆ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ, ಇನ್ನು ಗುರು ಕರ್ಕಾಟಕ ರಾಶಿಯಲ್ಲಿದ್ದಾರೆ. ಅದೇ ರೀತಿಯಾಗಿ ಕುಜ ನಿಮಗೆ ಪ್ರಸ್ತುತ 22ನೇ ತಾರೀಕು ನಿಮಗೆ ವೃಷಭ ರಾಶಿಯಲ್ಲಿ ಬರುವಂಥವರಾಗ್ತಾರೆ. ಇನ್ನು ಬುಧ ರವಿ ಮಿಥುನ ರಾಶಿಯಲ್ಲಿದ್ದಾರೆ. ಅದೇ ರೀತಿಯಾಗಿ ಗುರು ಶುಕ್ರ ಕರ್ಕಾಟಕ ರಾಶಿಯಲ್ಲಿ ಇದ್ದಾರೆ, ಚಂದ್ರ ನಿಮಗೆ ಕನ್ಯಾ ರಾಶಿಯಲ್ಲಿದ್ದಾರೆ 22ನೇ ತಾರೀಕು. ಇನ್ನು 23ನೇ ತಾರೀಕು ಬದಲಾವಣೆ ಅಂತ ಹೇಳಿದರೆ ಒಂದೇ ಒಂದು ಗ್ರಹ, ಅದು ಬುಧ ಗ್ರಹ ನಿಮಗೆ ಅದು 23ನೇ ತಾರೀಕು ಗೋಚರಿಸುವಂಥದ್ದಾಗುತ್ತೆ. 22ರವರೆಗೂ ಒಂದು ಗ್ರಹ ಮಾತ್ರ ಬದಲಾವಣೆ ಆಗ್ತಾ ಇದೆ. 23ನೇ ತಾರೀಕು ಅದು ಬುಧ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಹೋಗುವಂಥವ್ರಾಗ್ತಾರೆ 23ನೇ ತಾರೀಕು. ಈ ಒಂದು ಗ್ರಹ ಬದಲಾವಣೆ ಮಾತ್ರ ಇರುತ್ತೆ, ಉಳಿದಂತೆ ಎಲ್ಲ ಗ್ರಹಗಳು ಆಯಾ ಒಂದು ರಾಶಿಯಲ್ಲೇ ಇರುತ್ತಾರೆ ಅಂತಲೂ ಹೇಳ್ಬೋದು. ಇದರ ಅನುಗುಣವಾಗಿ ಈ ಒಂದು ಸಾಪ್ತಾಹಿಕ ಭವಿಷ್ಯ, ಈ ವಾರದ ಭವಿಷ್ಯ ಯಾವ ರೀತಿಯಲ್ಲಿರುತ್ತೆ ಒಂದೊಂದಾಗಿ ಮೇಷರಾಶಿಯಿಂದ ಮೀನರಾಶಿಯವರೆಗೆ ತಿಳಿದುಕೊಳ್ಳುವಂಥ ಸಣ್ಣ ಪ್ರಯತ್ನ ಮಾಡೋಣ ಬನ್ನಿ. ರಾಶಿಗಳಲ್ಲಿ 3ನೇ ರಾಶಿಯಾಗಿರತಕ್ಕಂತಹ ಮಿಥುನ ರಾಶಿಯವರಿಗೆ ಈ ವಾರದ ಅನುಕೂಲತೆ, ಅನಾನುಕೂಲತೆ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ. ಇಲ್ಲಿ ಮೊದಲನೇದಾಗಿ ರಾಶಿಯಲ್ಲಿ ಸೂರ್ಯ ಇರುವಂಥದ್ದು ಮತ್ತು 2ನೇ ದಿನ ಮಂಗಳವಾರ ದಿನ ಬುಧ ನಿಮ್ಮ ರಾಶಿಯಿಂದ ಕರ್ಕಾಟಕ ರಾಶಿಗೆ ಹೋಗುವಂಥದ್ದು ಮತ್ತು ಈ ಶುಕ್ರನು ಅನುಕೂಲಕರವಾಗಿರುವಂಥದ್ದು ಮತ್ತು ಇಲ್ಲಿ ಕುಜನ ಒಂದು ಅನುಕೂಲತೆಯು ಕೂಡ ಈ ವಾರದಲ್ಲಿ ನಿಮಗೆ ಕಾಣುವಂಥದ್ದಾಗತ್ತೆ. ಸೊ ಇಲ್ಲಿ ನಿಮಗೆ ಈ ಒಂದು ವಾರದಲ್ಲಿ ಅಂದರೆ ನಿಮ್ಮ ಒಂದು ಮನಸ್ಸಿಗೆ ಶಾಂತ ರೀತಿಯಲ್ಲಿ, ಈಗ ಹೇಗೆ ಮಳೆ ಬಂದಾದ ಮೇಲೆ ಒಂದು 5-6 ಗಂಟೆ ಆದ ನಂತರ ವಾತಾವರಣ ಎಲ್ಲ ತಂಪಾಗಿ ಆಗುವಂಥದ್ದಾಗಿರುತ್ತೆ ಮತ್ತು ತಿಳಿಯಾಗಿ ನೀರು ಹರಿಯುವಂಥದ್ದಾಗತ್ತೆ ಮತ್ತು ಒಂದು ರೀತಿಯಲ್ಲಿ ಎಲ್ಲ ಕಡೆ ಚಿಲಿಪಿಲಿ ಅನ್ನೋ ಒಂದು ಸೌಂದರ್ಯದ ಒಂದು ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಗುವಂಥದ್ದಾಗತ್ತೆ. ಆ ರೀತಿಯಲ್ಲಿ ಮಿಥುನ ರಾಶಿಯವರಿಗೆ ಈ ವಾರ ಅನುಭವಕ್ಕೆ ಬರುವಂಥದ್ದಾಗತ್ತೆ. ಮೊದಲೆರಡು ದಿನಗಳ ಕಾಲ ಬರೀ ತುಂಬ ಚಟುವಟಿಕೆಯಿಂದ ಕೂಡಿರ್ತೀರ. ಸೋಮವಾರ ಮಂಗಳವಾರ ಅತಿಯಾದ ಕೆಲಸಗಳು ಬರುವಂಥದ್ದಾಗ್ಬೋದು, ಜವಾಬ್ದಾರಿಗಳು ಜಾಸ್ತಿ ಆಗುವಂಥದ್ದಾಗ್ಬೋದು ಅಥವಾ ಒಂದಿಷ್ಟು ಅಲೆದಾಟ ತಿರುಗಾಟ ಅಂತಿರಲ್ಲ ಆಗುವಂಥದ್ದಾಗಿರುತ್ತೆ. ಈ ಬುಧ ಗುರು ಬಂದಾದ ಮೇಲೆ ಸ್ವಲ್ಪ ಪ್ರಶಾಂತತೆ ಅಂತ ನೀವು ಕೆಲಸವನ್ನು ಮಾಡುವಂಥದ್ದಾಗುತ್ತೆ. ಈಗ ಹೇಗೆ ವರ್ಕ್ ಫ್ರಮ್ ಹೋಮ್ ಅಂದಾಗ ಫ್ರೀಡಮ್ ಇರುತ್ತೆ, ನೀವು ಜಸ್ಟ್ ಏನು ಕ್ಯಾಮ್ರಾಗೆ ಯಾವ ರೀತಿ ಫೋಸ್ ಕೊಡಬೇಕೋ ಅದರಷ್ಟೇ, ಉಳಿದಿರೋದೇನು ನೋಡಲಿಕ್ಕೆ ಹೋಗಲ್ಲ. ಆ ರೀತಿಯಲ್ಲಿ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಬಂದಾಗ
ನಿಮಗೆ ಎಷ್ಟು ಸಂತೋಷ ಆಗುತ್ತೋ ಆ ರೀತಿಯಲ್ಲಿ ನಿಮಗೆ ಬುಧ ಗುರು ನಿಮ್ಮ ಒಂದು ಅನುಕೂಲ ತಕ್ಕಂಗೆ ಕೆಲಸಗಳು ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಆರ್ಥಿಕವಾಗಿ ಒಂದಿಷ್ಟು ಬದಲಾವಣೆ ಇರುತ್ತೆ ಮತ್ತು ನಿಮ್ಮ ಒಂದು ಕೆಲಸ ಕಾರ್ಯಗಳ ಚಟುವಟಿಕೆಗಳಲ್ಲಿ ವೇಗ ಸಿಗುವಂಥದ್ದಾಗತ್ತೆ. ಮಾನಸಿಕವಾಗಿ ಇರತಕ್ಕಂಥ ಒತ್ತಡದಿಂದ ಹೊರಗಡೆ ಬರ್ತೀರಾ ಈ ವಾರ ಅಂತಲೇ ಹೇಳ್ಬೋದು. ಇದಿಷ್ಟು ಸಾರಾಂಶ. ಈಗ ಒಂದೊಂದಾಗಿ ವಿಷಯವನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲನೆಯದ್ದು ಮಿಥುನ ರಾಶಿಯವರಿಗೆ ಆರ್ಥಿಕವಾಗಿ ಹೇಳೋದಾದರೆ, ಅಂದರೆ ಆರ್ಥಿಕವಾಗಿ ನೀವು ಬಲಿಷ್ಠರಾಗುವಂಥದ್ದು ನಿಶ್ಚಿತ. ಬಟ್ ಕೆಲವರು ಕಮೆಂಟ್ಸ್ ಹಾಕಿದ್ದೀರಾ, ಗುರುಗಳೇ ನೀವು ಹೇಳ್ತಾ ಇರೋದು ನಿಜ, ಬಟ್ ನಮಗೆ ಹಣ ಉಳಿತಾಯ ಇಲ್ಲ, ಅಂದರೆ ಬಂದಿರತಕ್ಕಂಥ 100 ರೂಪಾಯಲ್ಲಿ 100 ರೂಪಾಯಿನೂ ಅದು ಖರ್ಚಾಗಿ ಹೋಗ್ತಾ ಇದೆ, ಏನು ಮಾಡೋದು? ಉಳಿತಾಯಕ್ಕೆ ಏನಾದರೂ ಪರಿಹಾರ ತಿಳಿಸಿ. ಮತ್ತು ನೀವು ಹೇಳೋದರಲ್ಲಿ ನಿಜಾನೂ ಇದೆ, ನಾವು ಇಲ್ಲ ಅಂತಲ್ಲ, ನಮ್ಮದೇ ಆದಂಥ ವೈಯಕ್ತಿಕ ಬದುಕಿನಲ್ಲಿ ಕೆಲವೊಂದಿಷ್ಟು ಖರ್ಚುಗಳನ್ನು ಮಾಡಿಕೊಂಡಿದ್ದೀವಿ, ಅದು ನಿಜಾನೇ. ಬಟ್ ಉಳಿತಾಯಕ್ಕೆ ಏನಾದರೂ ಪರಿಹಾರ ತಿಳಿಸಿ ಅಂತ ಹೇಳಿದರೆ ಖಂಡಿತವಾಗಿ ತಿಳಿಸೋಣ. ನಾವು ಹೇಳೋದಿಷ್ಟೇ, ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಾಗ ನಾವು ಅದಕ್ಕೆ ಏನಾದರೂ ನಮ್ಮ ಕಡೆಯಿಂದ ಪರಿಹಾರವೂ ಆಗ್ಬೋದು, ಮಾರ್ಗದರ್ಶನವೂ ಆಗ್ಬೋದು, ತಿಳಿಸುವಂಥದ್ದಾಗುತ್ತೆ. ಅದಕ್ಕಾಗಿ ನಾವು ತಿಳಿಸೋದು, ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಇರಲಿ. ಈಗ ವಿಷಯಕ್ಕೆ ಬರೋಣ. ಆರ್ಥಿಕವಾಗಿ ಒಂದಿಷ್ಟು ನಿಮಗೆ ಆದಾಯದ ಮೂಲ ಏನಂತ ಹೇಳಲ್ಲ, ಅದು ಜಾಸ್ತಿ ಆಗುವಂಥದ್ದಾಗುತ್ತೆ. ನಿಮ್ಮ ವೃತ್ತಿ ಬದುಕಿನಲ್ಲಿ ಒಂದಿಷ್ಟು ಆದಾಯ ಬರುವಂಥದ್ದಾಗುತ್ತೆ. ನಿಮ್ಮ ಒಂದು ವ್ಯಾವಹಾರಿಕವಾಗಿ ಆದಾಯ ಬರುವಂಥದ್ದಾಗುತ್ತೆ. ಇನ್ನು ನಿಂತು ಹೋಗಿರತಕ್ಕಂತಹ ಕೆಲವು ಫೈನಾನ್ಸ್ ವಿಷಯಗಳಿಗೆ ವೇಗ ಸಿಗುವಂಥದ್ದಾಗತ್ತೆ. ಕೋರ್ಟು ಕಚೇರಿಗಳಿಗೆ ಇರತಕ್ಕಂಥ ಅಡ್ಡಿ ಆತಂಕ ದೂರ ಆಗುವಂಥದ್ದಾಗತ್ತೆ. ಕೆಲವು ಮಾತುಗಾರಿಕೆಯಲ್ಲಿ ನಿಮ್ಮ ಒಂದು ಕಾರ್ಯ ಚಟುವಟಿಕೆ ಯಶಸ್ವಿ ಆಗುವಂಥದ್ದಾಗತ್ತೆ. ಇನ್ನು ಶತ್ರುಗಳು ಮಿತ್ರಗಳಾಗಿ ಪರಿವರ್ತನೆ ಆಗುವಂಥದ್ದಾಗತ್ತೆ. ನಿನ್ನ ಸವಾಸನೆ ಸಾಕಪ್ಪ ಅಂತ ಕಾಲು ಕೈ ಮುಗಿಯುವಂಥ ಹಂತಕ್ಕೂ ಬರುವಂಥದ್ದಾಗುತ್ತೆ ಮಿಥುನ ರಾಶಿಯವರಿಗೆ. ಅಂದರೆ ಶತ್ರುಗಳು ಆ ರೀತಿ ನಿಮ್ಮ ಹತ್ತಿರ ಬಂದು ಶರಣಾಗಿಬಿಡ್ತಾರೆ. ಅವರಿಗೆ ಏನಾಯ್ತೋ ಗೊತ್ತಿಲ್ಲ, ಇದಕ್ಕಿದ್ದಂಗೆ ತಮ್ಮ ಒಂದು ಪದತ್ಯಾಗ ಅಥವಾ ಏನಂತೆ ಶಸ್ತ್ರ ತ್ಯಾಗ ಮಾಡಿ ನಿಮ್ಮ ಹತ್ರ ಶರಣಾಗಿಬಿಡ್ತಾರೆ. ಇದಿಷ್ಟು ಒಂದಿಷ್ಟು ವಿವರವಾಗಿ ಒಂದೊಂದಾಗಿ ತಿಳಿದುಕೊಳ್ಳುವಂಥದ್ದು ಇರುತ್ತೆ. ಬಟ್ ಇಲ್ಲಿ ನಿಮಗೆ ಆರ್ಥಿಕವಾಗಿ ಶರಣರಾಗುವಂತಹ ಆ ಶತ್ರುಗಳಿಂದ ಹುಷಾರಾಗಿರಬೇಕು. ಏಕೆಂದರೆ ಮುಂದೆ ಅವರಿಂದ ತೊಂದರೆ ಮತ್ತಿಷ್ಟು ಇದ್ದೇ ಇರುತ್ತೆ. ಯಾಕೆಂದರೆ ಯಾರಿಗೇ ಆಗಿರಲಿ ದುಡ್ಡು ಕಳೆದುಕೊಳ್ಳೋದು ಇಚ್ಛೆ ಇರೋದಿಲ್ಲ. ಇಲ್ಲೇನಾಗುತ್ತೆ ಅಂದರೆ ಅವನು ಮುಂದಿನ ದಿನಗಳಲ್ಲಿ ಯಾವ ರೂಪದಲ್ಲಿ ಕಾಡ್ತಾನೆ ಎಂಬುದು ಗೊತ್ತಾಗೋದಿಲ್ಲ. ಹಾಗಾಗಿ ನೀವು ಈ ಒಂದು ವಾರದಲ್ಲಿ ಆದಷ್ಟು ಆ ವ್ಯಕ್ತಿಯಿಂದ ಸುಮ್ಮನೆ ಇದ್ಬಿಡೋದು ಬೆಟ್ರ್ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕವಾಗಿ ಕೆಲವೊಂದಿಷ್ಟು ಖರ್ಚುಗಳು ಬರುತ್ತೆ, ಆದರೆ ಅದನ್ನು ಧಾರ್ಮಿಕವಾಗಿ ನೀವು ಜಾಸ್ತಿ ಖರ್ಚು ಮಾಡುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು ಈ ವಾರ. ಇನ್ನು ಕೌಟುಂಬಿಕವಾಗಿ ಹೇಳೋದಾದರೆ ಈ ವಾರ ನೀವು ಸ್ವಲ್ಪ ಕುಟುಂಬ ಸದಸ್ಯರ ಜೊತೆ ವಾದ ವಿವಾದ ಅಥವಾ ಏನಂತೀರ ನಿಮ್ಮದೇ ಆದಂತಹ ದೇಹ ಉದ್ದೇಶ ಇರುವಂತೆ ನೋಡಿಕೊಳ್ಳುವಂಥದ್ದು ಅಥವಾ ನಿಮ್ಮ ಮಾತೇ ಸರಿ ಅನ್ನೋ ಒಂದು ಹಂತಕ್ಕೆ ನೀವು ಹೋಗುವಂಥದ್ದು, ಇದು ಕುಟುಂಬ ಇತರೆ ಸದಸ್ಯರಿಗೆ ರುಚಿಸುವುದಿಲ್ಲ. ಇಲ್ಲ ಅದು ಸರಿ ಇಲ್ಲ, ನೀನು ಹೇಳ್ತಾ ಇರೋದು ನೀ ಹಾಗೆ ಮಾಡಬಾರ್ದು ಅನ್ನೋ ಒಂದು ವಾದ ಅವ್ರ ಕಡೆ ಇರುತ್ತೆ. ಬಟ್ ನಿಮ್ಮ ವಾದ ಇಲ್ಲ, ನಾನು ಹೇಳ್ತಾ ಇರೋದೇ ನಿಜ, ಅದು ಹಾಗೆ ನಿಮ್ಗೆ ಗೊತ್ತಾಗಲ್ಲ ಹಾಗೆ ಹೀಗೆ ಅಂತ ಅವರ ಮೇಲೆ ನಾವು ಒಂದು ಸ್ವಲ್ಪ ಏರು ಧ್ವನಿಯಲ್ಲಿ ಮಾತನಾಡುವಂಥದ್ದು ಇರುತ್ತೆ. ನಾವು ಹೇಳೋದಿಷ್ಟೇ ನೋಡಿ, ಸಾಮೂಹಿಕವಾಗಿರುವಂತಹ ನಿರ್ಧಾರಕ್ಕೆ ಕೆಲವೊಂದು ಬೆಲೆ ಕೊಡಬೇಕಾಗತ್ತೆ. ಬಟ್ ನಾವು ಈ ವಾರದಲ್ಲಿ ನಾವು ನಿಮಗೆ ಹೇಳೋದಿಷ್ಟೇ, ಅವರ ಮಾತಿಗೆ ಬೆಲೆ ಕೊಡಿ. ಸೊ ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅವರ ಒಂದು ಮಾತು ಎಷ್ಟು ನಿಮಗೆ ಅನುಕೂಲ ಆಗಿರುತ್ತೆ ಅಂತೇಳಿ. ಎಲ್ಲದಕ್ಕೂ ಏಕಾಂಗಿಯಾಗಿ ನಾವು ಫೇಸ್ ಮಾಡಲು ಸಾಧ್ಯ ಆಗೋದಿಲ್ಲ. ಕೆಲವೊಂದು ನಮ್ಮ ಕುಟುಂಬ ಸದಸ್ಯರ ಬೆಂಬಲ ಇರಲೇಬೇಕಾಗತ್ತೆ. ಹಾಗಾಗಿ ಈ ವಾರ ಅವರ ಒಂದು ಉಪದೇಶ ಆಗಿರ್ಬೋದು, ಮಾರ್ಗದರ್ಶನ ಆಗಿರ್ಬೋದು ಸ್ವೀಕಾರ ಮಾಡಿ. ಇದರಿಂದ ನಿಮಗೆ ಭವಿಷ್ಯತ್ ಕಾಲದಲ್ಲಿ ಅನುಕೂಲವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಉದ್ಯೋಗ ಮತ್ತು ವ್ಯಾಪಾರದ ಬಗ್ಗೆ ಬರೋದಾದರೆ, ಉದ್ಯೋಗದಲ್ಲಿ ಕೆಲವೊಂದಿಷ್ಟು ನೀವು ನಿಮ್ಮದೇ ಆದಂತಹ ಮೈಂಡ್ ಸೆಟ್ನಿಂದ ಸುಲಭವಾಗಿ ಮಾಡ್ಕೊಳ್ತೀರಾ ಮತ್ತು ಬೇಗ ಆ ಒಂದು ವಾತಾವರಣಕ್ಕೆ ಹೊಂದಿಕೊಳ್ಳುವಂಥದ್ದಾಗತ್ತೆ. ಎಂಥದೇ ಜಟಿಲವಾದ ಸಮಸ್ಯೆ ಇದ್ದರೂ ಅದನ್ನು ನೀವು ಅಚ್ಚುಕಟ್ಟಾಗಿ ನೀಟಾಗಿ ವಿತಿನ್ ಟಾರ್ಗೆಟಲ್ಲಿ ಆ ಎಲ್ಲ ಕೆಲಸವನ್ನು ಮುಗಿಸುವಂಥವ್ರಾಗ್ತೀರಾ. ಮತ್ತು ಈ ಒಂದು ಸಮಯದಲ್ಲಿ ಉದ್ಯೋಗಕ್ಕೆ ಇರತಕ್ಕಂತಹ ಅಡೆತಡೆಗಳನ್ನು ನೀವು ಮಾತುಕತೆಯಿಂದ ಬಗೆಹರಿಸಿಕೊಳ್ಳುವಂಥದ್ದಾಗತ್ತೆ. ಅದು
ನಿಮಗೆ ಮಾನಸಿಕ ನೆಮ್ಮದಿಯನ್ನು ತಂದುಕೊಡುವಂಥದ್ದಾಗುತ್ತೆ ಈ ವಾರ. ಇನ್ನು ವ್ಯಾಪಾರದ ದೃಷ್ಟಿಗೆ ಬರೋದಾದರೆ ಈ ವಾರ ವ್ಯಾಪಾರದಲ್ಲಿ ನೀವು ಕೆಲವೊಂದು ಬದಲಾವಣೆ ಮಾಡ್ಕೊಳ್ತೀರಾ. ಅಂದರೆ ನಿಮ್ಮ ಒಂದು ವ್ಯಾವಹಾರಿಕವಾದ ಟೈಮಿಂಗ್ಸ್ ಬದಲಾವಣೆ ಮಾಡ್ಕೊಳ್ಬೋದು, ಇಲ್ಲ ಒಳಗಡೆ ಇಂಟೀರಿಯರ್ ಬದಲಾವಣೆ ಮಾಡ್ಕೊಳ್ಬೋದು, ಇಲ್ಲ ನಿಮ್ಮ ಒಂದು ತಗೊಳ್ಳೋ ಒಂದು ವ್ಯವಹಾರದಲ್ಲಿ ಬದಲಾವಣೆ ಮಾಡಿಕೊಡುವಂಥದ್ದು. ಒಟ್ಟಿನಲ್ಲಿ ವ್ಯಾಪಾರದಲ್ಲಿ ಒಂದಿಷ್ಟು ಬದಲಾವಣೆಯೊಂದಿಗೆ ಲಾಭವನ್ನು ಗಳಿಸುವಂಥದ್ದಾಗಿರುತ್ತೆ ಈ ವಾರ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಲ್ಲಿ ನಿಮಗೆ ಜವಾಬ್ದಾರಿಗಳು ಅಂತ ಬಂದಾಗ ಈ ವಾರ ಅತಿಯಾಗಿ ಇರೋದಕ್ಕಿಂತ ಇರೋದನ್ನು ನೀವು ಒಂದು ಸ್ವಲ್ಪ ಮೇಲ್ಪಂಕ್ತಿಗೆ ಹೋಗುವಂಥದ್ದಕ್ಕೆ ಜಾಸ್ತಿ ಪ್ರಾಶಸ್ತ್ಯವನ್ನು ಕೊಡುವಂಥವ್ರು ಅಂದರೆ ಇಲ್ಲಿ ಈ ಒಂದು ಜವಾಬ್ದಾರಿಯನ್ನು ನೀವು ಸರಿಯಾಗಿ ನಿಭಾಯಿಸ್ತೀರಾ. ಅದು ಆಫೀಸ್ ಆಗಿರ್ಬೋದು, ಮನೆ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಅಥವಾ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದು ಜವಾಬ್ದಾರಿ ಆಗಿರ್ಬೋದು. ಅದು ಕೊಟ್ಟಿರ್ತಕ್ಕಂಥದ್ದನ್ನು ಕರೆಕ್ಟಾಗಿ ಎಲ್ಲರಿಗೂ ಸಮಾನವಾಗಿ ನೋಡುವಂಥದ್ದು ನಿಮ್ಮ ಉದ್ದೇಶ ಇರುತ್ತೆ. ಇದು ಎಲ್ಲರಿಗೂ ಇಷ್ಟವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ವಿಚಾರಕ್ಕೆ ಬರೋದಾದರೆ ಈ ಒಂದು ವಾರದಲ್ಲಿ 3 ದಿನ ತುಂಬ ಲವಲವಿಕೆಯಿಂದ ಕೂಡಿರ್ತೀರ. ಒಂದು ಬುಧವಾರ ಗುರುವಾರದಿಂದ ಸ್ವಲ್ಪ ಎಲ್ಲೋ ಸೋಮಾರಿತನ ಆವರಿಸ್ಕೊಂಡ್ಬಿಡುತ್ತೆ. ಮತ್ತು ನಿಮಗೆ ಶುಕ್ರವಾರದಿಂದ ಒಳ್ಳೆಯ ಕೆಲಸವನ್ನು ಮಾಡಲು ಇಚ್ಛೆ ಪಡ್ತೀರ. ಆದರೂ ಬೆನ್ನು ನೋವು, ಕಾಲು ಉರಿ, ಅಂದರೆ ಸ್ವಲ್ಪ ದೇಹ ಉಷ್ಣತೆಯಿಂದ ಈ ವಾರ ಕೂಡಿರುತ್ತೆ. ಸ್ವಲ್ಪ ಬದಲಾವಣೆ ಯಾಕೆ ಆಗಿದೆ ಅಂದರೆ ಕುಜ ಮೇಷರಾಶಿಯಿಂದ ವೃಷಭ ರಾಶಿಗೆ ಬರ್ತಾ ಇರೋದ್ರಿಂದ ದೇಹದಲ್ಲಿ ಸ್ವಲ್ಪ ಉಷ್ಣತೆ ಇರುತ್ತೆ. ಹೀಗಾಗಿ ಹೊಟ್ಟೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು, ಫುಡ್ ಏನಾದರೂ ವ್ಯತ್ಯಾಸ ಆಗ್ಬೋದು, ಅಥವಾ ನೀರಿನಿಂದ ವ್ಯತ್ಯಾಸ ಆಗ್ಬೋದು. ಹೀಗಾಗಿ ಸ್ವಲ್ಪ ಹೊಟ್ಟೆ ನಮಗೆ ನೋವು ತರುವಂಥದ್ದು ಇರುತ್ತೆ. ಸ್ವಲ್ಪ ಹೊರಗಿನ ತಿಂಡಿ ಪದಾರ್ಥಗಳು ತಿನ್ನುವಂಥದ್ದಿದ್ದರೆ ಸ್ವಲ್ಪ ಕಡಿಮೆ ಮಾಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಪರಿಹಾರಕ್ಕಿಂತ ವಿದ್ಯಾರ್ಥಿಗಳು, ಏಕೆಂದರೆ ವಿದ್ಯಾರ್ಥಿಗಳದ್ದು ತುಂಬ ಕಂಪ್ಲೇಂಟ್ ಬರ್ತಾ ಇದೆ ನಮ್ಮ ಮೇಲೆ. ನೀವು ಬರೀ ವ್ಯಾವಹಾರಿಕವಾಗಿ ಹೇಳ್ತೀರಾ, ನಮ್ಮ ಭವಿಷ್ಯ ನೀವು ಹೇಳೋದೇ ಇಲ್ಲ ಗುರುಗಳೇ, ದಯವಿಟ್ಟು ಹೇಳಿ ಅಂತ ಸುಮಾರು ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ SSV ಜ್ಯೋತಿಷ್ಯಾಲಯ ಇಷ್ಟವಾಗಿದೆ. ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ವಿದ್ಯಾರ್ಥಿಗಳ ವಿಷಯಕ್ಕೆ ಬರೋದಾದರೆ ಮಿಥುನ ರಾಶಿಯವರಿಗೆ ಅಂದರೆ ಇಲ್ಲಿ ನಿಮಗೆ ಕಲಿಯಲು ಒಳ್ಳೆಯ ಆಸಕ್ತಿ, ಹೊಸ ಹೊಸ ವಿಷಯಗಳನ್ನು ಕಲಿಯಲು ನೀವೇನು ಮಾಡ್ತೀರಾ, ಒಬ್ಬರ ಸಹಾಯವನ್ನು ತೆಗೆದುಕೊಳ್ಳದೆ ವಾಲಂಟಿಯರ್ ಆಗಿ ಸರ್ಚ್ ಮಾಡಲು ಇಷ್ಟಪಡ್ತೀರಾ. ಮೊಬೈಲ್ ಮುಖಾಂತರ ಆಗಿರ್ಬೋದು, ಅಥವಾ ಇನ್ನೊಬ್ಬರು ಟಿ ವಿಯಲ್ಲಿ ಕಲಿಯುವಂಥದ್ದು ಇರುತ್ತೆ. ಒಬ್ಬ ಆ್ಯಂಕರ್ ಯಾವ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇದ್ದಾನೆ ಅದನ್ನು ನಿಮ್ಮ ಒಂದು ವೇನಲ್ಲಿ ಅದನ್ನು ಕ್ರಿಯೇಟ್ ಮಾಡಿಕೊಂಡು ಅನುಕರಣೆ ಮಾಡಿಕೊಂಡು ಅದನ್ನು ಹೇಳೋದಿದೆಯಲ್ಲ, ಅದು ಒಂದು ಗುಣನೇ. ಸೊ ಆ ರೀತಿಯಲ್ಲಿ ಕೆಲವೊಂದಿಷ್ಟು ನೀವು ಬದಲಾವಣೆ ಮಾಡ್ಕೊಳ್ತೀರಾ ಓದಿನಲ್ಲಿ. ನಿಮ್ಮ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಅಂತ ಇರಬಹುದು, ಅದರಲ್ಲೇ ಒಟ್ಟಿನಲ್ಲಿ ನಿಮಗೆ ಅನುಕೂಲಕರವಾಗಿದೆ ವಿದ್ಯಾರ್ಥಿಗಳಿಗೆ. ಇನ್ನು ಮಾಸಿಕ ಭವಿಷ್ಯದಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಇನ್ನೂ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟು ಏನೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕು ಅದನ್ನು ಖಂಡಿತವಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಇಷ್ಟು ದಿನಗಳ ಕಾಲ ನಿಮಗೆ ಮರ್ತಿಲ್ಲ. ಬಟ್ ವಿದ್ಯಾರ್ಥಿಗಳು ಜೀವನ ಹೇಗಂದರೆ ಗೋಲ್ಡನ್ ಲೈಫ್ ಅಲ್ಲ, ಸೊ ತೊಂದರೆ ಕೊಡಬಾರ್ದು, ಮಾನಸಿಕವಾಗಿ ನೀವು ಕುಗ್ಗಿ ಹೋಗ್ಬಿಟ್ರೆ ಬೇಜಾರು ಅಂತನ್ನೋದಕ್ಕೆ ಒಂದು ಉದ್ದೇಶ ಇಟ್ಕೊಂಡು ನಿಮ್ಮ ಒಂದು ಮ್ಯೂಟ್ ಮಾಡಿದ್ದೀವಿ ಅಷ್ಟೇ. ಬಟ್ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಆದಷ್ಟು ಪ್ರಯತ್ನ ಮಾಡ್ತೀವಿ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಏನೆಲ್ಲ ನಮ್ಮ ಸಹಕಾರ ಇರುತ್ತೆ ಅದನ್ನು ಖಂಡಿತವಾಗಿ ಮಾಡುವಂಥ ಮುಂದುವರಿಸೋಣ ಅಂತ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ವಾರ ಸಾಧ್ಯವಾದಷ್ಟು ನಾಗಸ್ತೋತ್ರವನ್ನು ಪಠನೆ ಮಾಡಿ. ಏಕೆಂದರೆ ಈ ನಾಗಸ್ತೋತ್ರ ಮಾಡೋದರಿಂದ ಏನಾಗುತ್ತೆ ಅಂದರೆ ನಮಗೆ ಇರತಕ್ಕಂಥ ಈ ನಾಗದ ಭಯ ಆಗಿರ್ಬೋದು, ಅಂದರೆ ನಾಗರಾಜ ಅಥವಾ ಹಾವುಗಳ ಭಯ ಆಗಿರ್ಬೋದು. ಮಳೆಗಾಲ ಬೇರೆ, ಈಗ ಹೊರಗಡೆ ಹಾವುಗಳು ಬರ್ತಾ ಇರುತ್ತೆ, ಏನೋ ನೋಡಿದ ತಕ್ಷಣ ರಾತ್ರಿ ಎಲ್ಲ ಭಯಂಕರ ನಿದ್ದೆ ಬರದೇ ಇರುವಂಥದ್ದು. ಹಾಗಾಗಿ ನಾಗಸ್ತೋತ್ರವನ್ನು ಪಠನೆ ಮಾಡಿ, ನಾಗ ಅಷ್ಟೋತ್ರವನ್ನು ಪಠನೆ ಮಾಡಿ, ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವರಿಗೆ ಕ್ಷೀರಾಭಿಷೇಕ ಸೇವೆಯನ್ನು ಮಾಡಿಸಿ, ಹಾಗೂ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಪಠನೆ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಈ ಒಂದು ನಾಗದಿಂದ ಇರತಕ್ಕಂಥ ಭಯ ದೂರವಾಗುವಂಥದ್ದಾಗುತ್ತೆ ಮತ್ತು ಕೆಲವು ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ. ಅದೇ ರೀತಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಕೂಡ ಈ ಒಂದು ವಾರದಲ್ಲಿ ನೀವು ಪಠನೆ ಮಾಡಿ ಅಂತಲೇ ಹೇಳ್ಬೋದು. ಇನ್ನು ಬ್ರಾಹ್ಮಣರಿಗೆ ಈ ವಾರ ಸಾಧ್ಯವಾದಷ್ಟು ನೀವು ದವಸ ಧಾನ್ಯಗಳನ್ನು ದಾನವಾಗಿ ನೀಡಿ. ಇದರಿಂದ ಕೆಲವೊಂದಿಷ್ಟು ಅನುಕೂಲಕರ ವಾತಾವರಣ ನಿಮಗೆ ಸೃಷ್ಟಿಯಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ವಾರದ ಸಾಪ್ತಾಹಿಕ ಭವಿಷ್ಯ ಮಿಥುನ ರಾಶಿಯವರು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತ ಹೇಳುತ್ತಾ
ನಮ್ಮ SSP ಜ್ಯೋತಿಷ್ಯಾಲಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.